ಹಲೋ ಹಾಯ್ ನಮಸ್ಕಾರ. ನಾನಿವತ್ತು ಪುಳಿಯೋಗರೆ ಗೊಜ್ಜು ಮಾಡೋಣ. ಮೇಲ್ಕೋಟೆ ಪುಳಿಯೋಗರೆ ಪುಡಿ ಮತ್ತು ಗೊಜ್ಜು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಫಸ್ಟ್ ಒಂದು ಬೌಲಲ್ಲಿ ನೀರು ಕಾಯಿಸಿದ್ದೀನಿ. ಅದಕ್ಕೆ ಒಂದು ಇಷ್ಟು ನಮ್ಮಷ್ಟಿಲ್ಲಿ ಇಷ್ಟ ಆಗೋವಷ್ಟು ನಾನು ನೆನೆಸಿದ್ದೀನಿ. ಏಕೆಂದರೆ ಗೊಜ್ಜು ಮಾಡ್ಕೋಬೇಕಲ್ಲ, ಪೌಡ್ರ್ ಮಾಡ್ಕೊಂಡು. ಅದಕ್ಕೆ ನಾನು ಇವಾಗಲೇ ಬಿಸಿನೀರು ಕಾಯಿಸ್ಕೊಂಡು ಹುಣ್ಸೆಹಣ್ಣು ನೆನೆಸಿದ್ದೀನಿ. ಇವಾಗ ಬೆಲ್ಲನೂ ನಾನು ಅಷ್ಟೇ ತೊಗೊಂಡಿಟ್ಕೊಂಡಿದ್ದೀನಿ. ಇದು ಒಗ್ಗರಣೆಗೆ, ನಿಮ್ಗೆ ಆಪ್ಷನಲ್ಲು, ಬೇಕು ಅಂದರೆ ಯೂಸ್ ಮಾಡಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಇದನ್ನು ಇವಾಗೆಲ್ಲ ಡ್ರೈ ಮಾಡ್ಕೊಳ್ಳೋಕ್ಕೆ. ಇವಾಗ ನಾನು ಇದನ್ನೆಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ಮೆಂತ್ಯ ಒಂದು ಸ್ಪೂನು, ಮತ್ತು ಮೆಣಸು ಒಂದು ಸ್ಪೂನು, ಮತ್ತು ಸಾಸಿವೆ ಒಂದು ಸ್ಪೂನು. ಆಯಿತಾ? ಇದು ಒಂದೊಂದು ಸ್ಪೂನ್ ತೊಗೊಂಡ್ರೆ ಇದು 4 ಸ್ಪೂನ್ ತೊಗೋಬೇಕು. 1 ಇಂಟು 4. ಆಯಿತಾ? ಜೀರಿಗೆ ಇದು 8, ಅಂದರೆ ಇದು 4 ತೊಗೊಂಡ್ರೆ ಇದು 8 ತೊಗೋಬೇಕು. ಆಮೇಲೆ ಮೆಣಸಿನ್ಕಾಯಿ 16. ನಿನಗೆ ಗುಂಟೂರು ಆಪ್ಷನಲ್ಲು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ತುಂಬ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ರೆ, ಇಲ್ಲ ಒಂದು ಮೀಡಿಯಮ್ ಆಗಿರಲಿ ಅಂತಂದರೆ ನಾನು ಒಂದು 6-7 ಹಾಕ್ಕೊಂಡಿದ್ದೀನಿ. ಇದು 16 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸರಿನಾ? ಇವಾಗ ಹುರ್ಕೊಳ್ಳೋಣ ಎಲ್ಲ ನೀಟಾಗಿ. ಇವಾಗ ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಇದು ಬಿಸಿ ಆದಮೇಲೆ ನಾನೇನು ಇದನ್ನು ಒಂದೊಂದು ಸ್ಪೂನ್ ಇಟ್ಕೊಂಡಿದ್ದೀನಲ್ಲ, ಮೆಂತ್ಯ ಮತ್ತು ಸಾಸಿವೆ, ಇದನ್ನು ಹಾಕ್ಕೊಳ್ಳೋಣ. ಇದು 3 ಒಂದೊಂದು ಸ್ಪೂನ್ ಇದೆ. ಈ ಸ್ಪೂನಲ್ಲಿ ನೀವೊಂದು ಅಳತೆ ಮಾಡ್ಕೊಳ್ರಿ, 1 ಸ್ಪೂನು ಇಲ್ಲಾಂದರೆ 1 ಬೌಲು. ಆ ಬೌಲಲ್ಲಿ ಯಾವುದು ಇದನ್ನು ಒಂದು ಹಾಕ್ಕೊಂಡಿದ್ದೀರಾ 4 ಸಮ ಜೀರಿಗೆ ಹಾಕಬೇಕು, 8 ಸಮ ಧನಿಯಾ ಹಾಕಬೇಕು. ಸರಿನಾ? ಅದನ್ನು ಕರೆಕ್ಟಾಗಿ ನೀವು ಮೆಜರ್ಮೆಂಟ್ ಮಾಡ್ಕೊಳ್ರಿ. ಯಾಕೆಂದರೆ ಪುಳಿಯೋಗರೆ ಗೊಜ್ಜು ಎಷ್ಟು ಥರ ಮಾಡ್ಬೋದು ಅಂತಂದರೆ, ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಇದು ಮೇಲ್ಕೋಟೆ, ಯಾಕೆಂದರೆ ಇದು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು. ಇದು ಮೇಲ್ಕೋಟೆ ಪುಳಿಯೋಗರೆ ಪುಡಿ. ಹಿಂಗೆ ಅದು ಮಾಡೋದು. ಅಕಸ್ಮಾತ್ ಏನಿದ್ರು ನಿಮ್ಗೇನಾದ್ರೂ ಆ ಕಡೆ ರಾಗಿ ಇಲ್ಲ ಇದು ಹಿಂಗೆ ಹಂಗೆ ಅಂತಂದರೆ ಹೇಳಿ, ನಾನು ಇನ್ನೊಂದು ಸಲ ಟ್ರೈ ಮಾಡ್ತೀನಿ. ಸರಿನಾ? ಇವಾಗ ಇದಾಗಿದೆ. ಇವಾಗ ಜೀರಿಗೆ ಹಾಕೊಳ್ಳೋಣ. ನೋಡಿ, ಇವಾಗ ಜೀರಿಗೆ ಹಾಕೊಳ್ಳೋಣ. ಸಣ್ಣ ಉರಿಲಿ ಹಾಕಬೇಕು, ಜಾಸ್ತಿ ಉರಿ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಸೀದೋಗುತ್ತೆ. ಆಮೇಲೆ ಗೊಜ್ಜು ಪುಡಿ ಚೆನ್ನಾಗಿ ಬರೋಲ್ಲ. ಪುಡಿ ಚೆನ್ನಾಗಿ ಬರಲಿಲ್ಲ ಅಂತಂದರೆ ಗೊಜ್ಜು ಚೆನ್ನಾಗಾಗಲ್ಲ. ಇದು ಸಣ್ಣ ಉರಿಲೇ ನೀಟಾಗಿ ಘಮ ಬರೋವರೆಗೂ ಹುರ್ಕೊಳ್ಳೋಣ. ಇವಾಗ ಇದಾಗಿದೆ. ನಾವಿವಾಗ ಧನಿಯಾ ಹಾಕೊಳ್ಳೋಣ. ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ, ಇವಾಗ ಇದು ಚಿಟಪಟ ಅಂತ ಸಿಗುತ್ತಾ ಇದೆ. ಆಯಿತಾ? ಹಂಗಂತ ಅಂದ್ಬಿಟ್ಟು ಜಾಸ್ತಿನೂ ಆಯಿಲ್ ಹಾಕ್ಲಕ್ಕೆ ಹೋಗ್ಬೇಡ್ರಿ. ಇವಾಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕೋಣ. ಒಂದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಇದಾಗಿದೆ. ಇವಾಗ ನೀಟಾಗೆಲ್ಲ ಫ್ರೈ ಆಗೈತೆ. ಇವಾಗ ನಾವು ಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಅದನ್ನು ಕ್ಲೀನಾಗಿ ಫ್ರೈ ಮಾಡೋಣ. ನೋಡಿ, ಇದು ಚೆನ್ನಾಗಿ ಹೋಗ್ತದೆ. ಯಾಕೆಂದರೆ ನಾವಿದು ಬೇಳೆ ಹಾಕ್ತಿಲ್ಲ, ಕಡಲೆಬೇಳೆ ಉದ್ದಿನಬೇಳೆ ಏನೂ ಹಾಕ್ತಿಲ್ಲ. ಇದು ಧನಿಯಾ ಹಾಕಿ ಮಾಡ್ತಿರೋದು. ಇದು ಪುಳಿಯೋಗರೆ ಅಂದರೆ ಮೇಲ್ಕೋಟೆ ಕಡೆ ಇದು ಈಸಿ ಮಾಡೋದು. ಬೇಳೆ ಏನೂ ಹಾಕಲ್ಲ, ಬರೀ ಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ, ಮೆಣಸು, ಸಾಸಿವೆ ಅಷ್ಟೇ ಹಾಕೋದು. ಇದು ಒಂದು ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಸ್ವಲ್ಪ ಹಾಕಲಿ. ಹಂಗಂತಂದ್ಬಿಟ್ಟು ಜಾಸ್ತಿನೂ ಫ್ರೈ ಆಗಬಾರ್ದು. ಮೆಣಸಿನ್ಕಾಯಿ ಸ್ವಲ್ಪ ಆದರೆ ಮುಗೀತು. ಇದು ಆರಕ್ಕೆ ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಇದಾಗಿದೆ. ಇಷ್ಟಾದರೆ ಸಾಕು. ಇವಾಗ ಇದಕ್ಕೇ ಸ್ವಲ್ಪ ಅರಿಶಿಣದ ಪುಡಿ ಹಾಕೋಣ, ಮತ್ತು ಹಿಂಗೆ ಹಾಕೊಳ್ಳೋಣ. ಸ್ವಲ್ಪ. ಇವಾಗ ಇದನ್ನ ಎತ್ತಿ ಸೈಡ್ಗೆ ಇಟ್ಕೊಳ್ಳೋಣ. ಒಂಚೂರು ಮಿಕ್ಸ್ ಮಾಡಿ ಇದು ಹಿಂಗು ಮತ್ತು ಅರಿಶಿನ ಹಾಕಿದ್ದೀವಲ್ಲ, ಜಾಸ್ತಿ ಇದು ಮಾಡೋದು ಬೇಡ. ಇವಾಗ ಆಯಿತು, ಸೈಡಿಗೆ ಎತ್ಕೊಳ್ಳೋಣ. ಇವಾಗ ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕೊಳ್ಳೋಣ.
ಎಣ್ಣೆ ಹಾಕೊಂಡಾದ್ಮೇಲೆ ಒಗ್ಗರಣೆಗೆ ಏನೇನು ಬೇಕು ಅಂದರೆ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಬಾದಾಮಿ ಗೋಡಂಬಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ. ಕಡಲೆಬೇಳೆ, ಉದ್ದಿನಬೇಳೆ ನಿಮಗೆ ಆಪ್ಷನಲ್ಲು, ಬೇಕು ಅಂದರೆ ಯೂಸ್ ಮಾಡಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಏಕೆಂದರೆ ಮೇಲ್ಕೋಟೆಯಲ್ಲಿ ಇವೆರಡೂ ಯೂಸ್ ಮಾಡಲ್ಲ, ಆಯಿತಾ. ನಾನು ಚೆನ್ನಾಗಿ ಇರಲಿ, ಬಾಯಿಗೆ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ ಅಷ್ಟೇ. ನಿಮಗೆ ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಇವಾಗ ಎಣ್ಣೆ ಕಾಯ್ದ ಮೇಲೆ ಇದನ್ನು ಒಂದೊಂದೇ ಹಾಕೋಣ. ಇವಾಗ ಸಾಸಿವೆ ಹಾಕೋಣ. ಇವಾಗ ಸಾಸಿವೆ ಸಿಡಿತಾ ಇದೆ. ಇವಾಗ ಕಡಲೆಬೇಳೆ ಹಾಕೋಣ. ಕಡಲೆಬೇಳೆ ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ. ಚೂರು ಕಲರ್ ಚೇಂಜ್ ಆಗಲಿ. ಆಮೇಲೆ ಉದ್ದಿನಬೇಳೆ ಹಾಕೋಣ. ಇದು ಒಂದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಇದಕ್ಕೆ ಕಡಲೆಬೀಜ ಹಾಕೋಣ. ಇವಾಗ ನೋಡಿ ಕಡಲೆಬೀಜ ಸ್ವಲ್ಪ ಹಾಕಿದೆ. ಅದಕ್ಕೆ ಇವಾಗ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಹಾಕೋಣ. ಇವಾಗ ನೋಡಿ ಎಷ್ಟು ಆಗ್ತಾಯಿದೆ. ಇವಾಗ ಗೋಡಂಬಿ ಹಾಕೋಣ. ಇದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ. ನೋಡಿ ಗೋಡಂಬಿನೂ ಆಗಿದೆ. ಇವಾಗ ನಾವೇನು ಕೊಬ್ಬರಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ಅದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ. ಇವಾಗ ಇದು ರೆಡಿ ಆಗೈತೆ ಒಗ್ಗರಣೆ. ಸಿದು ಇಲ್ಲ ಏನಿಲ್ಲ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಇಷ್ಟಾದರೆ ಸಾಕು, ನೀಟಾಗಿದೆ. ಇವಾಗ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಯಾಕೆಂದರೆ ಇದಕ್ಕೆ ಹುಣಸೆ ಹುಳಿ ಹಾಕ್ಬೋದಾಗಿತ್ತು. ಇವಾಗ ಹುಣಸೆ ಹುಳಿಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದು ಕಡಲೆಬೀಜ ಎಲ್ಲ ಮೆತ್ತಗಾಗ್ಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೋಡಿ ಇದಾಗಿದೆ, ಇದು ಫುಲ್ಲು ಕಂಪ್ಲೀಟಾಗಿ ಆಗಿದೆ. ಇವಾಗ ನಾವು ಸೈಡಿಗೆ ಎತ್ತಿಟ್ಕೊಳ್ಳೋಕ್ಕಿಂತ ಮುಂಚೆ ಉಪ್ಪು ಹಾಕೋಣ. ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ತಿರ್ಗಿ ಹುಣಸೆ ಹುಳಿಗೆ ಒಂದು ಸ್ವಲ್ಪ ಹಾಕೋಣ. ಆವಾಗ ನಾನು ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ನೋಡಿ ಹಾಕಿ. ಇದು ನೋಡಿ ಫುಲ್ ಕಂಪ್ಲೀಟಾಗಿ ಆಗೈತೆ. ಇವಾಗ ಬೇರೆ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ನೋಡಿ ಅದೇ ಬಾಣಲೆಗೆ ನಾನು ಹುಣಸೆ ಹಣ್ಣು ಕಿವುಚಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಅದಕ್ಕೆ ಎಣ್ಣೆ ಒಳಗಡೆ ಸೇರ್ತಾನೆ. ಇದು ಚೆನ್ನಾಗಿ ಕುದಿಬೇಕು. ನೋಡಿ ನಾನು ಇದನ್ನು ಹಾಕಿದ್ದೀನಿ. ಹುಣಸೆ ಹಣ್ಣು ಚೆನ್ನಾಗಿ ಇದು ಮಾಡ್ಕೊಂಡು, ಇವಾಗ ನೀವು ಏನು ಇದನ್ನು ಹುಣಸೆ ಹಣ್ಣು ತೊಗೊಂಡಿದ್ರಲ್ಲ ಅದಕ್ಕೆ ಡಬಲ್ಲು ನೀವು ಬೆಲ್ಲ ಹಾಕಬೇಕು. ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಾಕೋಣ. ನೋಡಿ ಇದು ನೀಟಾಗಿ ಆಗಿದೆ. ಯಾಕೆಂದರೆ ಎಣ್ಣೆ ಸೈಡಿಗೆ ಬಿಡ್ತಾ ಇದೆ. ಇಷ್ಟಾದರೆ ಆಯಿತು ಅಂತ ಇವಾಗ ನಾನು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು 2-3 ಸಲಕ್ಕೆ ಯೂಸ್ ಮಾಡ್ಕೋಬೋದು. ನಾನಿವಾಗ ಒಂದು 5-6 ಸ್ಪೂನ್ ಹಾಕ್ಕೊಂತೀನಿ. ನೋಡಿ ಹಾಕಿದ್ದೀನಿ. ಗೊಜ್ಜು ಮಾಡಿ ಇಟ್ಕೊಳ್ಳೋಕ್ಕಿಂತ ಈ ಬೆಲ್ಲ ಮತ್ತು ಹುಣಸೆ ಹಣ್ಣು ಚೆನ್ನಾಗಿ ಕುದಿಸ್ಬಿಟ್ಟು ಈ
ಪೌಡ್ರನ್ನ ಹಾಕಿ ಚೆನ್ನಾಗಿ ಕುದಿಸಿ ಒಗ್ಗರಣೆ ಮಾತ್ರ ನಿಮ್ಗೆ ಯಾವಾಗ ಬೇಕೋ ಅವಾಗ ಕೊಟ್ಟರೆ ಇದು ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸ್ವಲ್ಪ ಆಗಲಿ, ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಆಗಲಿ. ನೋಡಿ ಇದು ಆಗಿದೆ ಚೆನ್ನಾಗಿ. ನೋಡಿ ಸುತ್ತಲೂ ಎಣ್ಣೆ ಬಿಟ್ಟಿದೆ. ನಾವು ಇವಾಗ ಅವಾಗ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ನೋಡಿ ಗೊಜ್ಜು ರೆಡಿಯಾಗಿದೆ. ಇವಾಗ ಅನ್ನಕ್ಕೆ ಕಲಸೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಅನ್ನ ಜೊತೆ ಕಲಸೋಣ. ಗೊಜ್ಜಾಗಿದೆ. ಇವಾಗ ನಾನು ತೆಗ್ದು ಪ್ಲೇಟ್ಗೆ ಹಾಕಿ ಕಲಸ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಸಖತ್ತಾಗಿದೆ. ಒಂಚೂರು ಟ್ರೈ ಮಾಡಿ. ಏಕೆಂದರೆ ಇನ್ನು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗಿದೆ. ಲಂಚ್ ಬಾಕ್ಸ್ಗೆ ಏನು ಮಾಡಬೇಕು ತಲೆ ಕೆಡ್ಸ್ಕೊಬೇಡ್ರಿ. ಈ ಥರ ಪುಡಿ ಮಾಡಿಕೊಂಡ್ರೆ 6 ತಿಂಗಳು ಬರುತ್ತೆ. ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇವಾಗ ಸರ್ವ್ ಮಾಡೋಣ. ಇದ್ರ ಜೊತೆ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇವಾಗ ಸರ್ವ್ ಮಾಡೋಣ. ಬಿಸಿ ಬಿಸಿ ಮೇಲ್ಕೋಟೆ ಪುಳಿಯೋಗರೆ ರೆಡಿ. ತಿಂದು ನೋಡೋಣ ನಾನೇ. ಸೂಪರಾಗೈತೆ. ಹುಳಿ, ಉಪ್ಪು, ಖಾರ, ಸ್ವೀಟು ಎಲ್ಲ ಚೆನ್ನಾಗಿದೆ. ಒಂದ್ಸಲಿ ಮಾಡಿ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಹಾಕಿ. ಎಲ್ರಿಗೂ ನಮಸ್ಕಾರ. ಬಾಯ್.